ಬೊಂಬಾಟ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಪಾಸ್ತಾ ಮಾಡಿದ್ದೆ. ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡಿದೆ ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಒಂದು ಪಾತ್ರೆನ ತೊಗೊಂಡಿದ್ದೀನಿ ನೋಡಿ. ಈ ಥರದ್ದು ಪಾಸ್ತಾ ತೊಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಗೆರೆ ಗೆರೆ ಹೇಗಿದೆ. ಇದರಲ್ಲಿ ಬೇರೆ ಬೇರೆ ಥರ ಪಾಸ್ತಾ ಕೂಡ ಬರುತ್ತೆ. ನಾನು ಈ ರೀತಿ ತೊಗೊಂಡಿದ್ದೀನಿ ನೋಡಿ. ಒಂದು ಪಾತ್ರೆಯಲ್ಲಿ ಈಗ ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳೋಣ ನಾವು. ಈಗ ನೀವು ಡೈರೆಕ್ಟ್ ನೀರು ಕೂಡ ಯೂಸ್ ಮಾಡ್ಕೊತೀರಾ ಅಂದರೆ ನೀವು ಪಾಸ್ತಾನ ಒಂದ್ಸರಿ ತೊಳೆದು ಹಾಕಿ. ನಾನು ಈ ನೀರನ್ನ ಯೂಸ್ ಮಾಡ್ಕೊಳ್ಳೋ ಜಸ್ಟ್ ಪಾಸ್ತಾ ಅಷ್ಟೇ ಬೇಯಿಸ್ಲಿಕ್ಕಷ್ಟೇ ನೀರು ತೊಗೊಂಡಿದ್ದೀನಿ. ಆದ್ದರಿಂದ ನಾನು ತೊಳ್ಕೊಂಡಿಲ್ಲ ನೋಡಿ. ನೀರು ಸ್ವಲ್ಪ ಉಗುರು ಬೆಚ್ಚಾದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಒಮ್ಮೆ ನೋಡ್ಕೊಳ್ಳಿ, ಪಾಸ್ತಾಗೂ ಕೂಡ ಒಂದೊಂದು ಸಾರಿ ಉಪ್ಪು ಇರುತ್ತೆ. ಆದ್ದರಿಂದ ನೋಡಿ ಉಪ್ಪು ಹಾಕಿಬಿಟ್ಟು ಈಗ ಪಾಸ್ತಾನ ಹಾಕ್ತಾಯಿದ್ದೀನಿ ನೋಡಿ. ಕ್ವಾಂಟಿಟಿ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೇನೆ, ಒಂದು ಇಬ್ಬರಿಗೆ ಆಗೋಷ್ಟು. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೆ ಇದನ್ನು ನಾವು ಕುದಿಸ್ಕೋಬೇಕು. ಮತ್ತು ಪಾಸ್ತಾ ಮೆತ್ತಗಾಗಬೇಕು, ಸಾಫ್ಟ್ ಆಗಬೇಕು. ಹಾಗೂ ಪಾಸ್ತಾ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂದರೆ ಇಲ್ಲಿ ನಾನು 1 ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೂ ನೀವು ಅಡುಗೆ ಎಣ್ಣೆನ ಹಾಕ್ಕೋಬೋದು ನೋಡಿ. ಈ ರೀತಿ ಹಾಕೋದ್ರಿಂದ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳೋದಿಲ್ಲ. ತಣ್ಣಗಾದ್ಮೇಲೂ ಸಹ ಬಿಡಿ ಬಿಡಿಯಾಗೇ ಇರುತ್ತೆ. ಆದ್ದರಿಂದ ನೋಡಿ ಇದು ಚೆನ್ನಾಗಿ ಕುದಿ ಬರಲಿ ಮತ್ತು ಚೆನ್ನಾಗಿ ಬೇಯಬೇಕು ಕೂಡ. ಬೆಂದಿದೇನೋ ಇಲ್ಲೋ ಅಂತ ಒಂದ್ಸರಿ ನಿಮ್ಮ ಪೋರ್ಕ್ ಅಥವಾ ಮ್ಯಾಗಿ ಸ್ಪೂನ್ ಅಥವಾ ನಿಮ್ಮ ಸ್ಪೂನನ್ನು ತೆಗೆದು ನೋಡ್ಕೊಳ್ಳು. ಒಂದ್ಸರಿ ಚುಚ್ಚಿ ನೋಡ್ಕೊಳ್ಳಿ ಬೆಂದಿದೇನೋ ಇಲ್ಲ ಅಂತ ನೋಡಿ. ಎಷ್ಟು ದಪ್ಪ ದಪ್ಪ ಕೂಡ ಆಗಿದೆ. ಈಗ ನೋಡಿ ಹಾಕುವಾಗ ಹೇಗೆ ಸಣ್ಣ ಸಣ್ಣದಾಗಿತ್ತು, ಈಗ ನೋಡಿ ದೊಡ್ಡದಾಗಿದೆ. ಸಾಕು ಇಷ್ಟ ಆದರೆ. ಮತ್ತು ನೋಡಿ ಚೆನ್ನಾಗಿ ಕೂಡ ಬೆಂದಿದೆ. ಈಗ ಈ ನೀರೆಲ್ಲ ನಾನು ಯೂಸ್ ಮಾಡ್ಕೊಳೋದಿಲ್ಲ. ಅದರಿಂದ ಇದನ್ನು ಚೆನ್ನಾಗೆ ಆದಮೇಲೆ ಇದನ್ನು ಬಸ್ಕೊಂಬರೋಣ ನಾವು. ಅಂದರೆ ನೀರೆಲ್ಲ ಖಾಲಿ ಮಾಡ್ಕೊಂಬರೋಣ. ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ನೋಡಿ. ನೀರೆಲ್ಲ ತೆಗೆದ್ಮೇಲೆ ಕೂಡ ನೋಡಿ ಯಾವ ರೀತಿಯಾಗಿ ಬಿಡಿ ಬಿಡಿಯಾಗಿದೆ ನೋಡಿ. ಈ ರೀತಿಯಾಗಿರಬೇಕು. ನಾವು ಎಣ್ಣೆ ಹಾಕಿದ್ವಲ್ಲ ಅದು ಒಂದಕ್ಕೊಂದು ಅಂಟ್ಕೊಳೋದಿಲ್ಲ. ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದನ್ನು ಬೇಯಿಸ್ಕೊಂಡ್ರೆ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ. ನಂತರ ಒಂದು ಸಣ್ಣ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದಕ್ಕೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು. ನಿಮಗೆ ಹೇಳಿದ್ದೆ ನಾನು ಊರಿಗೆ ಹೋಗಿದ್ದೆ, ಕೊಬ್ಬರಿ ಎಣ್ಣೆ ತಂದಿದ್ದೀನಿ ಅಂತ. ನಮ್ಮರದ್ದೇ ತೆಂಗಿನಕಾಯಿ ಆಗಿದ್ವು. ಅದನ್ನು ಅತ್ತೆಯವರು ತೆಂಗಿನ ಎಣ್ಣೆನ ತೆಗೆಸಿಟ್ಟಿದ್ರು. ಅದರಿಂದ ಅದು ತೊಗೊಂಬಂದಿದ್ದೀನಿ. ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅದೆಷ್ಟು ದಿವಸ ಬರುತ್ತೋ ಅಷ್ಟು ದಿವಸ ನಾನು ಯೂಸ್ ಮಾಡ್ಕೊತೀನಿ ಅಡುಗೆಗೆ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ತೆಂಗಿನೆಣ್ಣೆ ನೋಡಿ. ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿ ಒಂದು 3 ಬೆಳ್ಳುಳ್ಳಿನ ಅಂದರೆ ಸಣ್ಣ ಸಣ್ಣ ಎಸಳುಗಳು ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಹಾಕ್ತೀನಿ. ಈ ಬೆಳ್ಳುಳ್ಳಿ ಘಮ ತುಂಬ ಚೆನ್ನಾಗಿ ಕೊಡುತ್ತೆ. ಅದರಿಂದ ನಾನು ಇದನ್ನು ಯೂಸ್ ಮಾಡ್ಕೊತಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾರೆ. ಅದೇನಷ್ಟು ಚೆನ್ನಾಗಿ ಬರೋದಿಲ್ಲ ನನಗೆ ಅನ್ನಿಸ್ದಂಗೆ. ನಾನು ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ನೋಡಿ. ಈಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಗಮ್ಮಂತ ಪರಿಮಳ ಕೂಡ ಬರ್ತಾಯಿದೆ. ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಇನ್ನೂ ಪರಿಮಳ ಜಾಸ್ತಿ ಇರುತ್ತೆ ನೋಡಿ. ಸ್ವಲ್ಪ ಬ್ರೌನ್ ಆಗಲಿ. ಬ್ರೌನ್ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ. ದೊಡ್ಡ ಈರುಳ್ಳಿನ ನೋಡಿ. ಈ ಬ್ರೌನ್ ಕೂಡ ಆಗಿದೆ. ಈಗ ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಜಾಸ್ತಿ ಐಟಮ್ ಇಲ್ಲ, ಕೇವಲ 4 ಐಟಮ್ಗಳನ್ನು ಉಪಯೋಗಿಸಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಸ್ವಲ್ಪ ಬ್ರೌನ್ ಆಗಲಿ ನೋಡಿ. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ನೋಡಿ. ಕಲರ್ ಕೂಡ ಎಷ್ಟು ಬೇಗ ಚೇಂಜ್ ಆಗಿದೆ ನಿಮಗೆ ಕಾಣ್ತಾ ಇರ್ಬೋದು. ಈಗ ಜಾಸ್ತಿ ಕಪ್ಪು ಕೂಡ ಮಾಡ್ಕೋಬೇಡಿ, ಇಷ್ಟಾದರೆ ಸಾಕಾಗುತ್ತೆ. ನಿಮಗೆ ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾರೆ. ನಾನಿಲ್ಲಿ ಬೆಳ್ಳುಳ್ಳಿನ ಅಷ್ಟೇ ಹಾಕಿದ್ರೆ ಶುಂಠಿ ಹಾಕಿಲ್ಲ ನೋಡಿ. ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಇಲ್ಲಿ ನಾನಿಲ್ಲಿ ಮ್ಯಾಗಿ ಮಸಾಲ ಅಥವಾ ನೀವು ಬೇರೆ ಏನಾದರೂ ಪಾಸ್ತಾ ಮಸಾಲ ಸಿಕ್ತು ಅಂದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಏನೂ ಸಿಗಲಿಲ್ಲ ಅಂದರೆ ನೀವು ಗರಂ ಮಸಾಲ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಪನ್ನೀರ್ ಮಸಾಲ ಅಂತ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮ್ಯಾಗಿ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಮ್ಯಾಗಿ ಮಸಾಲ ಅಂಗಡಿಯಿಂದ ತಂದಿರೋದು, ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಅದು ₹2 ಅಥವಾ ₹3 ಪ್ಯಾಕೆಟ್ ಸಿಗುತ್ತಲ್ವ, ಆ ಮಸಾಲಾನ ಒಂದು 2 ಪ್ಯಾಕೆಟನ್ನು ಹಾಕಿದ್ದೀನಿ ಇಷ್ಟೇ. ಮತ್ತೇನು ಉಪ್ಪು ಹಾಕಬೇಕು ಅಂತಲೂ ಇಲ್ಲ, ಯಾಕಂದರೆ ಇದೇ ಮಸಾಲದಲ್ಲಿ ಉಪ್ಪು ಕೂಡ ಇರುತ್ತೆ. ಮತ್ತು ನಾವು ಪಾಸ್ತಾ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೀವಿ. ಆದ್ದರಿಂದ ನೋಡಿ ಇಷ್ಟಾದರೆ ಸಾಕು. ಇದು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ, ಕೆಳಗೆ ಕಾಣ್ತಾ ಇದೆ ಅಲ್ವ ನಿಮಗೆ ನೋಡಿ. ಇಷ್ಟಾದರೆ ನಾವೀಗ ಬೇಯಿಸಿರುವಂತಹ
ಪಾಸ್ತಾನ ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತು ನಿಮಗೆ ಬೇಕು ಅಂದರೆ ಇದಕ್ಕೆ ನೀವು ಸೋಯಾ ಸಾಸ್ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಕಲರ್ ಬರಲಿ ಅಂತ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಅವಶ್ಯಕತೆ ಇಲ್ಲ, ಆದರೂ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ನೀವು ಸೋಯಾ ಸಾಸ್ ಹಾಕೋದಾದರೆ ಹುಷಾರು, ಯಾಕಂದರೆ ಅದರಲ್ಲಿ ಉಪ್ಪು ಇರುತ್ತೆ ಮತ್ತು ಹುಳಿ ಅಂಶವೂ ಇರುತ್ತೆ. ಆದ್ದರಿಂದ ನೀವು ಜಾಸ್ತಿ ಹಾಕ್ಕೋಬೇಡಿ. ನಾನು ನಿಮಗೆ ಹಾಕ್ಕೊಳ್ರಿ ಅಂತ ಹೇಳೋಲ್ಲ. ಯಾಕಂದರೆ ಇದೇ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಸೋಯಾ ಸಾಸ್ ಅವಶ್ಯಕತೆಯೇ ಇಲ್ಲ, ಯಾವ ಸಾಸು ಬೇಕಾಗಲ್ಲ. ಮತ್ತು ಇದಕ್ಕೆ ಮೇನಾಗಿ ಒಂದು ಇಂಗ್ರೀಡಿಯೆಂಟ್ ನಾನು ನಿಮಗೆ ಹೇಳ್ತೀನಿ, ಏನು ಹಾಕಬೇಕು ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಅದನ್ನು ಹಾಕಬೇಡಿ ಸಾಕು. ನೀವು ಯಾವ ಹೋಟ್ಲು ಪಾಸ್ತಾಕ್ಕೂ ಕಮ್ಮಿ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ನಾವು ಬೇಯಿಸಿರುವಂಥ ಪಾಸ್ತಾನ ಹಾಕ್ಕೊಳ್ಳೋಣ. ನೋಡಿ, ತಣ್ಣಗೆ ಕೂಡ ಆಗಿದೆ. ಕೆಳಗಡೆ ನೀರಿತ್ತು ಅಂದರೆ ಅದನ್ನು ಹಾಕಬೇಡಿ, ಇಷ್ಟೇ ಹಾಕ್ಕೊಳ್ಳಿ ಸಾಕು. ಈಗ ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಘಮ್ ಅಂತ ಪರಿಮಳ ಕೂಡ ಬರ್ತಾ ಇದೆ, ಹಾಗೂ ಟೇಸ್ಟ್ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಷ್ಟೇ ಸಿಂಪಲ್ಲಾಗಿರುತ್ತೆ, ಏನು ಚೆನ್ನಾಗಿರುತ್ತೆ ಅಂದ್ಕೋಬೇಡಿ. ನೀವು ಒಂದೇ ಒಂದ್ಸರಿ ಒಂದು ಸ್ವಲ್ಪ ಮಾಡ್ಕೊಂಡು ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಮತ್ತೊಮ್ಮೆ ನೀವು ಖಂಡಿತವಾಗಿ ಮಾಡ್ಕೊತೀರ ಇದನ್ನು. ನೋಡಿ, ನಂತರ ಮನೇಲಿ ಏನು ಐಟಮ್ ಇತ್ತು ಅದನ್ನೇ ಹಾಕಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಖಂಡಿತವಾಗ್ಲೂ ಮೇಲ್ಗಡೆ ಉದುರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಲರ್ ಕೂಡ ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇದಕ್ಕೆ ನಾನು ಯಾವುದೇ ಒಂದು ಎಡಿಟ್ ಕೂಡ ಮಾಡಿಲ್ಲ, ಕಲರ್ನ ನ್ಯಾಚುರಲ್ ಕಲರ್ ಆಗಿ ಈ ರೀತಿಯಾಗಿ ಬಂದಿದೆ. ನಾನು ನೋಡಿ, ಈಗ ಸ್ವಲ್ಪ ಇದಕ್ಕೆ ಅಂಟ್ಕೊಂಡಿತ್ತು, ಅದರಿಂದ ಇದನ್ನು ಬಿಡಿಸ್ಕೊಂಡಿದ್ದೀನಿ. ಮತ್ತು ಮೇಯ್ನಾಗಿ ಇಂಗ್ರೀಡಿಯೆಂಟ್ ಹೇಳಿದ್ನಲ್ಲ, ಅದನ್ನು ಏನು ಅಂತ ನಿಮಗೆ ಕೂಡ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ನಾನು ಇಲ್ಲಿ ತೊಗೊಂಡಿದ್ದೀನಿ ಕೆನೆ, ಹಾಲಿನ ಕೆನೆ ಇರುತ್ತಲ್ವ, ಹಾಲು ಬಿಸಿ ಮಾಡಿದ್ಮೇಲೆ ಕೆನೆ ಬರುತ್ತಲ್ವ, ಆ ಕೆನೆನ ತೆಗೆದಿಟ್ಟಿದ್ದೆ, ಅದೇ ಕೆನೆ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಳ್ಳಿ ನೀವು, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಪಾಸ್ತಾ. ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಮತ್ತು ಇದು ಹಾಲಿನ ಕೆನೆ ಹಾಕೋದ್ರಿಂದ ಕ್ರೀಮಿಯಾಗಿರುತ್ತೆ. ನಾವು ಅಂಗಡಿಯಲ್ಲಿ ಪಾಸ್ತಾ ತಂದರೆ ಯಾವ ರೀತಿ ಕ್ರೀಮಾಗಿರುತ್ತಲ್ವ, ಅದೇ ರೀತಿಯಾಗಿ ಕ್ರೀಮಿಯಾಗಿರುತ್ತೆ. ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನೋಡಿ, ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ. ನೋಡಿ ಯಾವ ರೀತಿಯಾಗಿ ನಮ್ಮ ಪಾಸ್ತಾ ರೆಡಿಯಾಗಿದೆ ಅಂತ. ಇದೇ ರೀತಿಯಾಗಿ ನೀವು ಕೂಡ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೂ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನೋಡಿ, ನಮ್ಮ ಪಾಸ್ತಾ ರೆಡಿಯಾಗಿದೆ. ಈಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ, ಮತ್ತು ಅಷ್ಟೇ ರುಚಿಯಾಗಿ ಕೂಡ ಇದೆ. ನೋಡಿ, ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಪಾಸ್ತಾನ ಮಾಡ್ಕೋಬೋದು. ನನಗೂ ತುಂಬ ಇಷ್ಟ ಆಯಿತು, ನನ್ನ ಮಗನಿಗೂ ತುಂಬ ಇಷ್ಟ ಆಯಿತು. ಮಧ್ಯಾಹ್ನ ಇದು ಮಾಡ್ಕೊಂಡಿದ್ದು, ಅಡುಗೆ ಮಾಡೋಣ ಅಂದರೆ ಯಾಕೋ ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಅದರಿಂದ ಪಾಸ್ತಾ ಮಾಡ್ಕೊಂಡು ನಾವಿಬ್ಬರು ಪಾಸ್ತಾನೇ ತಿಂದ್ವಿ. ನನ್ನ ಮಗನ ಎಕ್ಸ್ಪ್ರೆಷನ್ ಮತ್ತು ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಕೂಡ ಆಯಿತು. ನೋಡಿ, ಹಾಗೂ ನಮ್ಮ ಚಾನಲ್ ಯಾರು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.